Dear children, today we are going to learn. ನಾನು ಜೀವ ಹೇಗೆ ಉದ್ಭವ ಆಯಿತು, ಲೈಫ್ ಹೇಗೆ ಆರಿಜಿನ್ ಆಯಿತು ಅನ್ನುವುದರ ಬಗ್ಗೆ ಸ್ವಲ್ಪ ವಿಚಾರ ಹೇಳಿದ್ದೆ. ಇಲ್ಲಿ ಎರಡು ಚಿತ್ರ ಇದೆ ನೋಡಿ. ಬಲಗಡೆ ಇರ್ತಕ್ಕಂಥದ್ದು ಈ ಗಡ್ಡ ಬಿಟ್ಕೊಂಡಿದ್ದಾರಲ್ಲ, ಅವರು ವಿಜ್ಞಾನಿ ಅಲೆಕ್ಸಾಂಡರ್ ಒಪ್ಯಾರಿನ್ ಅಂತವರು. ಅವರು ಈ ಜೀವ ಹೇಗೆ ಉದ್ಭವವಾಯಿತು ಭೂಮಿಯ ಮೇಲೆ ಅನ್ನೋದನ್ನ ತಿಳಿಸಿದ್ದಾರೆ. ಅಲ್ಲೊಂದು ಚಿತ್ರ ಇದೆ ನೋಡಿ. ಆ ಚಿತ್ರವನ್ನು ನೀವು ಗಮನವಾಗಿ ನೋಡಿದ್ರೆ ನಿಮಗೆ ಈ ಒಪ್ಯಾರಿನ್ ಅವರು ಮಾಡಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮುಂದೆ ಹೆಚ್ಚು ಅನುಕೂಲವಾಗುತ್ತೆ. ಆ ಚಿತ್ರ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಒಂದು ಗೋಲವಾಗಿರ್ತಕ್ಕಂಥ ಒಂದು ವಸ್ತು ಇದೆ, ಅದೇ ಸೂರ್ಯ. ಭೂಮಿಯ ಮೇಲೆ ನೋಡಿದಾಗ ನೀವು ನೀರು ಕುದಿಯೋ ಹಾಗೆ ಕಾಣಿಸ್ತಾ ಇರುತ್ತೆ, ಮತ್ತೆ ಅಗ್ನಿಪರ್ವತಗಳಿವೆ. ಹೀಗೆ ಬೇರೆ ಬೇರೆ ರೀತಿಯಾಗಿ ವಸ್ತುಗಳಿವೆ. ಆದರೆ ಒಂದು ಸಹಿತ ಜೀವಂತವಾಗಿರ್ತಕ್ಕಂಥ ಸಸ್ಯವಾಗಲಿ ಪ್ರಾಣಿಯಾಗಲಿ ಕಂಡು ಬರ್ತಿಲ್ಲ. ಇದು ಮೊಟ್ಟ ಮೊದಲು ಇದ್ದಂತ ಒಂದು ಭೂಮಿಯ ಮತ್ತು ಗ್ರಹಗಳ ಬಗ್ಗೆ ಅವರು ಹೇಳಿರ್ತಾರೆ. ಅಂದ್ರೆ ಭೂಮಿಯ ಮೇಲೆ ಏನೂ ಇರಲಿಲ್ಲ. ದೇರ್ ವಾಸ್ ನೋ ಲೈಫ್ on the earth, what we call the ancient earth, and the ancient earth was very hot with water. That water was also very hot, and inside the sea there were volcanoes and water was boiling, and all these things happened because the sun's heat was almost very, very tremendous. After thinking a lot, Alexander Oparin gave his theory, and he said life comes from simple molecules. Oparin ಅವರು ತುಂಬಾ ಯೋಚನೆ ಮಾಡಿ ಸಿದ್ಧಾಂತಗಳನ್ನು ಹೇಳಿ ಒಂದು ಸಿದ್ಧಾಂತವನ್ನು ಹೇಳಿದ್ದಾರೆ. ಅದೇನೆಂದರೆ ಸರಳ ಅಣುಗಳಿಂದ ಜೀವ ಉದ್ಭವವಾಗಿದೆ ಅಂತ. ಇದು ಮುಂದೆ ಏನು ಅನ್ನೋದನ್ನು ನೋಡೋಣ. ಅಂದ್ರೆ ಜೀವ ಉದ್ಭವ, ಆರಿಜಿನ್ ಆಫ್ ಲೈಫ್ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಪುರಾಣಗಳು ಮತ್ತೆ ಬೇರೆ ಬೇರೆಯಾಗಿರ್ತಕ್ಕಂಥ ಸ್ಕ್ರಿಪ್ಚರ್ಸು ಬೇರೆ ಬೇರೆ ರೀತಿಯಾಗಿ ಹೇಳುತ್ತೆ. ಆದರೆ ವಿಜ್ಞಾನದ ಪ್ರಕಾರ ಹೆಚ್ಚು ಯಾರಿಗೂ ಗೊತ್ತಿರಲಿಲ್ಲ. ಅದು ಒಪ್ಯಾರಿನ್ ಅವರು ಹೇಳಿರ್ತಕ್ಕಂಥ ಥಿಯರಿಯನ್ನ ಸಾಮಾನ್ಯವಾಗಿ ಎಲ್ಲ ವಿಜ್ಞಾನಿಗಳು ಒಪ್ಕೊಳ್ತಾರೆ. ಅದು ಮಾತ್ರ ಸತ್ಯ. Who was Oparin? Alexander Oparin, a Russian biochemist, proposed ideas in 1920s. 1920ನೇ ಇಸ್ವಿಯಲ್ಲಿ ಅವರು ಅಲೆಕ್ಸಾಂಡರ್ ಒಪ್ಯಾರಿನ್ ಅನ್ನೋರು, ರಷ್ಯಾದವರು, ಜೈವ ರಾಸಾಯನಿಕ ಶಾಸ್ತ್ರಜ್ಞರು, ಅವರು ಒಂದು ವಿಚಾರವನ್ನು ಹೇಳಿದರು. ಅದೇ ಮೊಟ್ಟ ಮೊದಲಿಗೆ ವಿವರಿಸಿರುವ ಲೈಫ್ ಆರಿಜಿನ್ ಬಗ್ಗೆ ಒಂದು ಮುಖ್ಯವಾದ ಐಡಿಯಾ ಕೊಟ್ಟರು ಅವರು. 1920ನೇ ಇಸ್ವಿ ತನಕ ಜೀವ ಹೇಗೆ ಉದ್ಭವವಾಯಿತು ಅನ್ನೋದು ಹೇಳೋದು ಬಹಳ ಕಷ್ಟವಾಗ್ತಿತ್ತು. ಆದರೆ ಇವರು ಒಂದು ಥಿಯರಿಯನ್ನ ಪ್ರಪೋಸ್ ಮಾಡ್ತಾರೆ. ಒಪ್ಯಾರಿನ್ ಅವರ ಮುಖ್ಯ ಐಡಿಯಾ ಏನು ಅಂತ ಹೇಳಿದ್ರೆ, ಅರ್ಲಿ ಅರ್ತ್ ಅಥವಾ ಏನ್ಷಂಟ್ ಅರ್ತ್ had simple gases, sunlight, lightning, heat, and these things produced chemical reactions in the sea. ಆರಂಭದ ಭೂಮಿಯಲ್ಲಿ ಅಂದ್ರೆ ಏನ್ಷಂಟ್ ಪುರಾತನ ಭೂಮಿಯಲ್ಲಿ ಸರಳ ಅನಿಲಗಳು, ಸೂರ್ಯನ ಬೆಳಕು, ಮಿಂಚು, ಶಾಖ ಇತ್ತು. ಇವುಗಳ ಸಹಾಯದಿಂದ ರಾಸಾಯನಿಕ ಕ್ರಿಯೆಗಳು ಸಮುದ್ರದಲ್ಲಿ ಆಯಿತು. ಆ ಒಂದು ರಾಸಾಯನಿಕ ಕ್ರಿಯೆಗಳ ಮೂಲಕ ಜೈವಿಕ ಅಣುಗಳ ರಚನೆ ಆಗಿರಬಹುದು ಅಂತಕ್ಕಂಥ ಒಂದು ಐಡಿಯಾವನ್ನ ಮೊಟ್ಟ ಮೊದಲಿಗೆ 1920ನೇ ಇಸ್ವಿಯಲ್ಲಿ ಒಪಾರಿನ್ ಅವರು ಮಂಡಿಸಿದರು. ಅದನ್ನು ಎಲ್ಲಾ ವಿಜ್ಞಾನಿಗಳು ಅನೇಕ ರೀತಿಯಾಗಿ ಚರ್ಚೆ ಮಾಡಿ ಒಪ್ಕೊಂಡಿದ್ದಾರೆ. ಈ ಚಿತ್ರವನ್ನು ನಾನು ಮೊದಲೇ ನಿಮಗೆ ತೋರಿಸಿದ್ದೀನಿ. ಅದು ಪುರಾತನ ಭೂಮಿಯ ಒಂದು ಚಿತ್ರ.
ಈ ಒಂದು ಯೂಟ್ಯೂಬ್ ಪ್ರೆಸೆಂಟೇಷನ್ ನಾನು ಮಾಡ್ತಿರ್ತಕ್ಕಂಥದ್ದು ಸ್ಕೂಲ್ ಮಕ್ಕಳಿಗೋಸ್ಕರ. ಇಲ್ಲಿ ಮಕ್ಕಳು ಏನ್ ಇಮ್ಯಾಜಿನ್ ಮಾಡ್ಕೋಬೇಕು ಅಂದ್ರೆ, ಇಮ್ಯಾಜಿನ್ ಎ ಜೈಂಟ್ ಓಷನ್ ಸೋಪ್, ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ತುಂಬಾ ದೂರ ಅಂದ್ರೆ ಮೈಲುಗಟ್ಲೆ ಇರ್ತಕ್ಕಂಥ ಒಂದು ಸಮುದ್ರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸೂಪ್ ಅಂದ್ರೆ ನಾವು ಹೇಳ್ತೀವಲ್ಲ, ಕುಡಿತೀವಲ್ಲ, ಸೂಪ್ ಕುಡಿತೀವಿ. ಸೂಪ್ ಅಂದ್ರೇನು? ಒಂದು ರೀತಿಯಾಗಿರ್ತಕ್ಕಂಥ ಒಂದು ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಒಂದು ಡ್ರಿಂಕ್. ಅದನ್ನ ನಾವು ಸೂಪ್ ಅಂತ ಕುಡಿತೀವಿ, ಸಾರು ಅಂತ ಹೇಳ್ತೀವಿ ಅದನ್ನ. ಲೈಟ್ನಿಂಗ್ ಸ್ಟ್ರೈಕ್ ಆಯ್ತು, ಟೈನಿ ಬಬಲ್ಸ್ ಅಪಿಯರ್ ಆಯ್ತು ಅಂತ ಹೇಳ್ತಾರೆ. ಈ ಬಬಲ್ಸ್ ನಲ್ಲಿ ಇವುಗಳಿಂದನೇ ಜೀವ ಉತ್ಪತ್ತಿ ಆಯ್ತು ಅಂತ. ಇದನ್ನ ನೀವು ಊಹೆ ಮಾಡ್ಕೋಬೇಕು. ಒಂದು ದೊಡ್ಡ ಸಮುದ್ರ, ಅದರಲ್ಲಿ ತುಂಬಾ ರಸವತ್ತವಾಗಿರ್ತಕ್ಕಂಥ ಒಂದು ಸಾರು ಇತ್ತು. ಆ ಸಾರಿನ ಮೇಲೆ ಮಿಂಚು ಹೊಡಿತಿತ್ತು, ಮಿಂಚು ಬೀಳ್ತಾ ಇತ್ತು. ಆ ಮಿಂಚು ಬಂದು ಸಮುದ್ರದ ಬಿಸಿಯ ಒಂದು ಸೂಪ್ನಲ್ಲಿ ಸಣ್ಣ ಸಣ್ಣ ಬಬಲ್ಗಳ ರಚನೆ ಆಗುತ್ತಂತೆ. ಅದರೊಳಗೆ ರಸಾಯನಶಾಸ್ತ್ರ ಅದರ ಪ್ರಕಾರ ಜೀವಂತವಾಗಿ ವರ್ತಿಸುವ ಕೆಲವು ಅಣುಗಳು ಶುರುವಾಯಿತು ಅಂತ ಅವರು ಒಂದು ಸಣ್ಣದಾಗಿ ಒಂದು ಕಥೆಯ ರೂಪದಲ್ಲಿ ಹೇಳಿದ್ದಾರೆ. ಇದನ್ನೇ ಮುಂದೆ ನಾವು ನೋಡೋಣ ಬೇರೆ ರೀತಿಯಾಗಿ. ಈ ಸಮುದ್ರದ ಒಳಗೆ ಇದ್ದಂತ ಅಂದ್ರೆ ಸಮುದ್ರವೇ ಒಂದು ಮೂಲ ಸೂಪ್ ಅಂದ್ರೆ ಸಾಂಬಾರ್ ಅಂತ ಇಟ್ಕೋಣ. ಒಂದು ಮೂಲ ರೂಪದ ಸಾಂಬಾರ್ ಆಗಿತ್ತು. ಅಲ್ಲಿ ಅನೇಕ ಅಣುಗಳ ಮಿಶ್ರಣಗಳು ಪ್ರತಿಕ್ರಿಯೆಗಳು ನಡೆದು ಸಂಯೋಜನೆ ಅಂದ್ರೆ ಒಂದಕ್ಕೊಂದು ಕೂಡಿಕೊಂಡು ಬೇರೆ ಬೇರೆ ರೀತಿಯಾಗಿ ನಿಧಾನವಾಗಿ ಸಂಕೀರ್ಣವಾದವು. ತುಂಬಾ ಸರಳವಾಗಿದ್ದಂತ ಅಣುಗಳು ಅನೇಕ ರೀತಿಯಾಗಿ ಸಂಯೋಜನೆಯಾಗಿ ಸಂಕೀರ್ಣವಾಯಿತು ಅಂತ. ಇಮ್ಯಾಜಿನ್ ದಿ ಓಷನ್ ಆಸ್ ಎ ಸೋಪ್. ಇಟ್ಸ್ ಕಾಲ್ಡ್ ಪ್ರೈಮಾರ್ಡಿಯಲ್ ಸೋಪ್ of chemicals, molecules, which are all mixed up. They reacted, they combined, and slowly became more complex molecules. That is the beginning of the formation of the life, or the origin of life. ಈ ಒಂದು ಸಮುದ್ರದಲ್ಲಿದ್ದಂಥ ದ್ರಾವಣಕ್ಕೆ ಅವರು ಕೋ-ಅಜರ್ವೇಟ್ ಅಂತ ಹೆಸರು ಹೇಳಿದರು. ಕೋ-ಅಜರ್ವೇಟ್ ಅಂತಕ್ಕಂಥ ಒಂದು ಟೈನಿ ಡ್ರಾಪ್ಲೆಟ್ಸ್ ಫಾರ್ಮ್ ಆಯಿತು. ಅದೇ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಅವುಗಳಲ್ಲಿ ಜೀವ ಇರಲಿಲ್ಲ, ಆದರೆ ಅವು ಜೀವಂತದಂತೆ ವರ್ತನೆ ಮಾಡ್ತಾ ಇತ್ತು. ಏನು ಜೀವಂತವಾಗಿ ವರ್ತನೆ ಮಾಡೋದು ಅಂದ್ರೆ, ಬೆಳೀತಾ ಇದ್ವು. ಸಣ್ಣ ಸಣ್ಣ ಕಣಗಳು ಬೆಳೆದು ದೊಡ್ಡದಾಗ್ತಾ ಇತ್ತು. ಇಲ್ಲಿ ಪಕ್ಕದಲ್ಲಿ ತೋರಿಸಿದ್ ನೋಡಿ, ಒಂದಿರೋದು ಹಸಿರು ಬಣ್ಣದ 3 ಕಣಗಳಾಗಿ ಬಂತು. ಅಣುಗಳನ್ನು ಹೀರ್ಕೊಳ್ತಾ ಇತ್ತು. ಅಂದ್ರೆ ಸಮುದ್ರದಲ್ಲಿದ್ದಂಥ ವಸ್ತುಗಳನ್ನ, ದ್ರವ ರೂಪದಲ್ಲಿದ್ದಂಥ ವಸ್ತುಗಳನ್ನ, ಅನಿಲ ವಸ್ತುಗಳನ್ನ ಇವು ಹೀರ್ಕೊಳ್ತಾ ಇತ್ತು. ಟೈನಿ ಡ್ರಾಪ್ಲೆಟ್ಸ್ ಫಾರ್ಮ್ಡ್ ಫ್ರಮ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಬಟ್ they were not alive, but they had life-like characters. They could grow, they could absorb molecules, and they could divide. And such molecules were named as co-acervates by Oparin. Oparin ಅವರು ಈ ಒಂದು ಸಣ್ಣ ಅಣುಗಳಿಗೆ co-acervate ಅಂತ ಹೆಸರನ್ನು ಕೊಟ್ಟರು. Why co-acervates are important in science? Because it shows how cell-like structures can form naturally, and steps between chemistry and biology. That means it's a step between chemistry and biology. ಹೇಗಾಯ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಆದರೆ ಆಗಿರಬಹುದು. ಅಂದ್ರೆ ಕೆಮಿಸ್ಟ್ರಿ ಬಹಳ ಮುಖ್ಯವಾಗಿ ಇದ್ದಂತಹದ್ದು, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಎರಡಕ್ಕೂ ಸಹಿತ ಸಹಜವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಅಟ್ರಾಕ್ಷನ್ ಅಂತಕ್ಕಂಥದ್ದಾಗಿ ಈ ಕೋ-ಅಜರ್ವೇಟ್ ಅಂತ ಒಂದು ಅಣು ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ವಿಜ್ಞಾನದ ಪ್ರಕಾರ ಹಿಂದೆ ಇದ್ದಂತ ಭೂಮಿಯ ಮೇಲೆ ರಾಸಾಯನಿಕ ಕ್ರಿಯೆಗಳು ನಡೆದು ಜೈವಿಕ ವಸ್ತುಗಳಾಗಿ ಪರಿವರ್ತನೆಯಾಯಿತು ಅಂತ ಹೇಳ್ತಾರೆ. ಇದು ಕೋ-ಅಜರ್ವೇಟ್ಸ್ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಐಡಿಯಾ.
ಕೋಅಸರ್ವೇಟ್ ಮತ್ತು ನಿಜವಾಗಿ ಜೈವಿಕವಾಗಿರ್ತಕ್ಕಂಥ ಕೋಶಗಳು ಸೆಲ್ಸ್ಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಕೋಅಸರ್ವೇಟಿವ್ಸ್ ಗೆ ಮೆಂಬ್ರೇನ್ ಇತ್ತ ಅಂತ ಕೇಳಿದ್ರೆ ಹೊರಭಾಗದಲ್ಲಿ, ಕೋಶದ ಹೊರಭಾಗದಲ್ಲಿ ಸಿಂಪಲ್ ಬೌಂಡ್ರಿ ತರ ಇತ್ತು. ಅಂದ್ರೆ ಆ ಒಂದು ಸಣ್ಣ ಅಣುಗಳಲ್ಲಿ ಇದ್ದಂತ ವಸ್ತುಗಳು ಹೊರಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ, ಒಂದು ಸಿಂಪಲ್ ಬೌಂಡ್ರಿ ಇತ್ತು. ಈ ಸೆಲ್ಗಳಲ್ಲಿ, ನಿಜವಾದ ಜೀವಕೋಶಗಳಲ್ಲಿ, ಜೀವ ಇರ್ತಕ್ಕಂಥ ಜೀವಕೋಶಗಳಲ್ಲಿ ಕಾಂಪ್ಲೆಕ್ಸ್ ಲೈಪಿಡ್ ಮೆಂಬ್ರೇನ್ ಇರುತ್ತೆ, ಹೊರಭಾಗದಲ್ಲಿ ಲೈಪಿಡ್ ಮೆಂಬ್ರೇನ್ ಇರುತ್ತೆ. ಕೋಅಸರ್ವೇಟಿವ್ಗೆ ಜೀವ ಇರಲಿಲ್ಲ, ಆದ್ರೆ ಅದಕ್ಕೆ ಬೌಂಡ್ರಿ ಇತ್ತು. ಅದರಲ್ಲಿ ಟ್ರೂ ಮೆಟಬಾಲಿಸಮ್ ಇರಲಿಲ್ಲ, ಅಂದ್ರೆ ಅವು ಆಹಾರವನ್ನು ತೆಗೆದುಕೊಳ್ತಾ ಇರಲಿಲ್ಲ, ಶಕ್ತಿ ಬಿಡುಗಡೆ ಆಗ್ತಾ ಇರಲಿಲ್ಲ. ಆದರೆ ಈ ರಿಯಲ್ ಜೈವಿಕ ಸೆಲ್ಗಳಿದೆಯಲ್ಲ, ಕೋಶಗಳು, ಅವುಗಳಲ್ಲಿ ಆಹಾರ ತಗೊಂಡು ಶಕ್ತಿ ಬಿಡುಗಡೆ ಆಗ್ತಾ ಇತ್ತು. ಇಲ್ಲಿ ಕೋಅಸರ್ವೇಟಿವ್ ಬೆಳೀತಾ ಇತ್ತು ಅದು ಅಂತ ಹೇಳಿದೆ ನಾನು. ಅದೇನಾಗ್ತಿತ್ತು ಅಂದ್ರೆ 1, 2 ಆಗ್ತಾ ಇತ್ತು, 2 ತುಂಡಾಗೋದು ಅಂತ. ಈಗ ಒಂದು ಹಣ್ಣನ್ನ 2 ತುಂಡು ಮಾಡ್ತೀವಿ, ಅದು 2 ಭಾಗ ಆಯಿತು, ಆದರೆ ಅವಕ್ಕೆ ಜೀವ ಇಲ್ಲ. ಅದೇ ರೀತಿ ಕೋಅಸರ್ವೇಟಿವ್ ಸಹಿತ 2 ಭಾಗವಾಗ್ತಾ ಇತ್ತು. ಆದರೆ ಲಿವಿಂಗ್ ಸೆಲ್ಸ್ ಅಲ್ಲಿ ಅದು ರೀಪ್ರೊಡಕ್ಷನ್ ಆಗುತ್ತೆ. ಅದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಒಂದು ಹೊಸ ಕೋಶ ಉತ್ಪತ್ತಿಯಾಗುತ್ತೆ, ಅದಕ್ಕೆ ರೀಪ್ರೊಡಕ್ಷನ್ ಅಂತ ಕರಿತೀವಿ ನಾವು. ಕೋಅಸರ್ವೇಟ್ಸ್ ಅಲ್ಲಿ ಜೀವ ಇಲ್ಲ, ಅದಕ್ಕೆ ಜೀವ ಇಲ್ಲದ ವಸ್ತು ಅದು. ಆದರೆ ಈ ಸೆಲ್ಗಳು ಅಂತ ಹೇಳ್ತೀವಲ್ಲ, ಕೋಶಗಳು ಜೀವದತ್ತ ಮೊದಲ ಹೆಜ್ಜೆ. ಅಂದ್ರೆ ಮೊಟ್ಟ ಮೊದಲೇ ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ಸಸ್ಯಗಳಾಗ್ಲಿ ಪ್ರಾಣಿಗಳಿಗೆ ಯಾವುದು ಬರಲಿಲ್ಲ. ಮೊದಲು ಕೋಅಸರ್ವೇಟ್ ಅಂತ ಒಂದು ಸಣ್ಣ ಪರಮಾಣು ಬಂತು, ಅದಾದ್ಮೇಲೆ ಸಣ್ಣ ಕೋಶಗಳು ಬಂತು, ಆ ಕೋಶಗಳಿಂದ ಜೀವ ವಿಕಾಸವಾಗಿರಬಹುದು ಅಂತ ಈ ಐಡಿಯಾ ಬಂದಿದೆ. ಈ ಜೀವ ವಿಕಾಸ ಅನ್ನೋದನ್ನ ಚಾರ್ಲ್ಸ್ ಡಾರ್ವಿನ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಇದರಲ್ಲಿ ನಾನು ಹೇಳೋದಿಲ್ಲ. ಒಪಾರಿನ್ ಅವರು ಮಾಡಿದಂತ ಒಂದು ಅದ್ಭುತವಾದಂತ ಸಲಹೆ ಇದೆಯಲ್ಲ, ಕೋಅಸರ್ವೇಟ್ಸ್ ಬಂತು ಅಂತ, ಅದರಿಂದ ಮಿಲ್ಲರ್, ಯೂರಿ ಅನ್ನೋರು ವಿಜ್ಞಾನಿಗಳು ಇನ್ಸ್ಪೈರ್ ಆಗಿ ಅನೇಕ ಪ್ರಯೋಗಗಳನ್ನು ಮಾಡಿ ಅವರು ಸಹಿತ ಫೌಂಡೇಶನ್ ಫಾರ್ ಕೆಮಿಕಲ್ ಎವಲ್ಯೂಷನ್ ಥಿಯರಿ ಅನ್ನೋದನ್ನು ಹೇಳಿದ್ರು. ಇವತ್ತು ಸಹಿತ ಒಪಾರಿನ್ ಅವರ ಐಡಿಯಾ, ಮಿಲ್ಲರ್ ಮತ್ತು ಯೂರಿ ಅವರ ಐಡಿಯಾಗಳು, ಅಂದ್ರೆ ಜೀವ ಬರುವುದಕ್ಕೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ರಾಸಾಯನಿಕ ಕ್ರಿಯೆಗಳು, ಹಿಂದಿದ್ದಂತ ರಾಸಾಯನಿಕ ಕ್ರಿಯೆಗಳಾಯ್ತು ಅಂತ ಹೇಳ್ಬೇಕಾಗ್ಬೋದು. ಮಿಲ್ಲರ್, ಯೂರಿ ಅವರು ಪ್ರಯೋಗಕ್ಕೆ ಪ್ರೇರಣೆ ಆಯಿತು ಒಪಾರಿನ್ ಅವರ ಐಡಿಯಾ. ರಾಸಾಯನಿಕ ಪ್ರಗತಿ ಸಿದ್ಧಾಂತ ಆಧಾರದ ಮೇಲೆ ಇಂದಿಗೂ ಜಗತ್ತಿನೆಲ್ಲಾ ಕಡೆಯಲ್ಲೂ ಈ ಒಪಾರಿನ್ ಲೆಗ್ಯಾಸಿ, ಒಪಾರಿನ್ ಅವರ ಐಡಿಯಾವನ್ನ ಹೇಳ್ಕೊಡ್ತಾ ಇದ್ದಾರೆ. ಈ ಒಂದು ಸಣ್ಣ ಚಿತ್ರೀಕರಣವನ್ನು ಮಾಡೋದಕ್ಕೆ ನಾನು ಚಾಟ್ GPT ಇಂದ, ಕ್ರಿಯೇಟಿವ್ ಕಾಮನ್ಸ್ ನಿಂದ, ಇಂಟರ್ನೆಟ್ ನಿಂದ, BSS ಬ್ಲೂ ವರ್ಷನ್ ಇಂದ ಅನೇಕ ವಿಚಾರಗಳನ್ನು ತೆಗೆದುಕೊಂಡಿದ್ದೀನಿ. ಇವರೆಲ್ಲರಿಗೂ ನಿಮ್ಮ ಪರವಾಗಿ ನನ್ನ ಕ್ರೆಡಿಟ್ಸ್. ಥ್ಯಾಂಕ್ ಯು ಆಲ್. Try to learn much more about the origin of life ideas. Today's modern world, still we have to learn about Oparin's ideas. Try to remember that when you go to college, you may learn more about this. Thank you.